ಸಂಪರ್ಕ ಮಾಡಿಲ್ಲ, ಸಂಪರ್ಕಿಸ್ತಾರಂತ ನನ್ನ ನಂಬಿಕೆ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಕಳೆದ ವರ್ಷ ಈ ಒಂದು ದಿನ ಕರ್ನಾಟಕದ ಜನರು ಮತ್ತು ಕನ್ನಡ ಚಿತ್ರರಂಗ ಬೆಚ್ಚಿ ಬಿದ್ದ ದಿನವಾಗಿದೆ ಅಂತ ಹೇಳಬಹುದು. ಕಳೆದ ವರ್ಷ ಈ ಒಂದು ದಿನ ಪಟ್ಟಣಗೆರೆಯ ಶೆಡ್ಡಿನಲ್ಲಿ ರೇಣುಕಾಸ್ವಾಮಿಯ ದುರಂತ ಅಂತ್ಯವಾಗಿತ್ತು. ಕಳೆದ ಒಂದು ವರ್ಷದಿಂದ ರೇಣುಕಾಸ್ವಾಮಿಯ ಹತ್ಯೆಯ ವಿಷಯವಾಗಿ ಏನೆಲ್ಲ ಆಗಿದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇನ್ನು ರೇಣುಕಾಸ್ವಾಮಿ ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಈಗ ಜಾಮೀನು ಪಡೆದುಕೊಂಡು ಹೊರಗೆ ಕೂಡ ಬಂದಿದ್ದಾರೆ. ಸ್ನೇಹಿತರೆ, ಪುತ್ರ ಶೋಕಂ ನಿರಂತರ ಅಂತ ಹೇಳುವಂತೆ ಮಗನನ್ನ ಕಳೆದುಕೊಂಡ ರೇಣುಕಾಸ್ವಾಮಿಯವರ ತಂದೆ ತಾಯಿಯ ನೋವು ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಇನ್ನೊಂದು ಕಡೆಯಲ್ಲಿ ರೇಣುಕಾಸ್ವಾಮಿಯವರ ಪತ್ನಿ ಸಹನಾ ಅವರ ನೋವು ಮತ್ತು ಕಷ್ಟವನ್ನ ಯಾರೂ ಕೂಡ ಕೇಳುವವರಿಲ್ಲ ಅನ್ನೋದು ಬಹಳ ಬೇಸರದ ಸಂಗತಿಯಾಗಿದೆ. ರೇಣುಕಾಸ್ವಾಮಿ ದುರಂತ ಅಂತ್ಯವಾಗಿ 1 ವರ್ಷ ಕಳೆದಿದ್ದು, ಈಗ 1 ವರ್ಷದ ನಂತರ ರೇಣುಕಾಸ್ವಾಮಿ ಕುಟುಂಬದವರು ಮತ್ತೆ ಮಾಧ್ಯಮದ ಮುಂದೆ ಬಂದು ನಮಗೆ ನ್ಯಾಯ ಸಿಗಬೇಕು ಅಂತ ಕಣ್ಣೀರು ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಮಾಧ್ಯಮದ ಮುಂದೆ ಮಾತನಾಡಿರುವ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಶಿವನಗೌಡ ಅವರು ಕಳೆದ 1 ವರ್ಷದಿಂದ ಕುಟುಂಬ ಹೇಗಿದೆ ಅಂತ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ರೇಣುಕಾಸ್ವಾಮಿಯವರ ತಂದೆ ಮತ್ತು ತಾಯಿಗೆ ಮಗನನ್ನು ಕಳೆದುಕೊಂಡು 1 ವರ್ಷವಾಗಿದೆ. ಆ ನೋವು ಇನ್ನೂ ಕೂಡ ಅವರಲ್ಲಿ ಹಾಗೇ ಇದೆ. ಮೊಮ್ಮಗನ ಆಟ ಪಾಠವನ್ನು ನೋಡಿಕೊಂಡು ರೇಣುಕಾಸ್ವಾಮಿ ಇಲ್ಲದಿರುವ ನೋವನ್ನ ಮರೆಯುವ ಪ್ರಯತ್ನವನ್ನ ಮಾಡುತ್ತಿದ್ದಾರಂತೆ ರೇಣುಕಾಸ್ವಾಮಿಯವರ ತಂದೆ ಮತ್ತು ತಾಯಿ. ಇನ್ನು ಮಾಧ್ಯಮದ ಮುಂದೆ ಮಾತನಾಡಿರುವ ರೇಣುಕಾಸ್ವಾಮಿಯವರ ತಂದೆ, ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ನನಗೆ ಇನ್ನೂ ಕೂಡ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ಸರ್ಕಾರದ ಮೇಲೆ, ಪೊಲೀಸರ ಮೇಲೆ ಮತ್ತು ಕಾನೂನು ವ್ಯವಸ್ಥೆಯ ಮೇಲೆ ನನಗೆ ನಂಬಿಕೆ ಇದೆ ಅಂತ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಶಿವನಗೌಡ ಅವರು ಹೇಳಿಕೊಂಡಿದ್ದಾರೆ. ನಮ್ಮ ಹಿರಿಯರಿದ್ದಾರೆ, ಎಲ್ಲ ತೀರ್ಮಾನ ಮಾಡ್ತಾರೆ. ಇನ್ನು ರೇಣುಕಾಸ್ವಾಮಿ ಅವರ ತಂದೆಯ ಬಳಿ ಮಾಧ್ಯಮದವರು ಒಂದು ವೇಳೆ ದರ್ಶನ್ ಅವರು ನಿಮ್ಮ ಬಳಿ ರಾಜಿ ಪಂಚಾಯತ್ಗೆ ಬಂದರೆ ನೀವು ಅದಕ್ಕೆ ಒಪ್ಪಿಕೊಳ್ಳುತ್ತೀರಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಾಧ್ಯಮದವರ ಈ ಪ್ರಶ್ನೆಗೆ ಉತ್ತರಿಸಿದ ರೇಣುಕಾಸ್ವಾಮಿ ಅವರ ತಂದೆ, ಒಂದು ವೇಳೆ ದರ್ಶನ್ ಅವರು ರಾಜಿ ಪಂಚಾಯತ್ಗೆ ಬಂದರೆ ಅದನ್ನ ನಮ್ಮ ಹಿರಿಯರು ನೋಡಿಕೊಳ್ಳುತ್ತಾರೆ. ಆದರೆ ದರ್ಶನ್ ಅವರು ನಮ್ಮನ್ನ ಭೇಟಿ ಮಾಡುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಒಂದು ವೇಳೆ ದರ್ಶನ್ ಅವರು ನಮ್ಮನ್ನ ಭೇಟಿ ಮಾಡಿದರೆ ನಮ್ಮ ಹಿರಿಯರು ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರು. ಅದೇ ರೀತಿಯಲ್ಲಿ ಜೈಲಿನಿಂದ ಹೊರಬಂದಿರುವ ನಟ ದರ್ಶನ್ ಅವರು ಇಲ್ಲಿಯ ತನಕ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಮತ್ತು ನಮ್ಮನ್ನ ಸಂಪರ್ಕ ಮಾಡುತ್ತಾರೆ ಅನ್ನುವ ಯಾವುದೇ ನಂಬಿಕೆ ನಮಗೆ ಇಲ್ಲ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ. ಅದೇ ರೀತಿಯಲ್ಲಿ ಒಂದು ವೇಳೆ ದರ್ಶನ್ ಅವರು ನಮ್ಮನ್ನ ಭೇಟಿ ಮಾಡಲು ಬಂದರೆ ನಮ್ಮ ಹಿರಿಯರು ಆ ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ. ರೇಣುಕಾಸ್ವಾಮಿ ಅವರ ಪತ್ನಿ ಸಹನಾ ಅವರ ವಿಚಾರವಾಗಿ ಕೂಡ ಸರ್ಕಾರ ಕೊಟ್ಟ ಮಾತಿಗೆ ತಪ್ಪಿದೆ. ಸರ್ಕಾರ ಕೊಟ್ಟ ಮಾತಿನಂತೆ ರೇಣುಕಾಸ್ವಾಮಿ ಅವರ ಪತ್ನಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಆದರೆ ಕಾನೂನಿನ ಪ್ರಕಾರ ಅವರ ಪತ್ನಿಗೆ ಸರ್ಕಾರಿ ನೌಕರಿಯನ್ನು ಕೊಡಲು ಸಾಧ್ಯವಿಲ್ಲ. ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಅಂತ ರೇಣುಕಾಸ್ವಾಮಿ ಅವರ ತಂದೆ ಮಾಧ್ಯಮದ ಮುಂದೆ ಬೇಸರವನ್ನು ಹೊರಹಾಕಿದ್ದಾರೆ. ನನ್ನ ಸೊಸೆಯ ಭವಿಷ್ಯಕ್ಕೆ ಸರ್ಕಾರ ಬುನಾದಿಯನ್ನ ಹಾಕಬೇಕು ಅಂತ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಸರ್ಕಾರದ ಮುಂದೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ಮಾಧ್ಯಮದ ಮುಂದೆ ಮಾತನಾಡಿರುವ ರೇಣುಕಾಸ್ವಾಮಿಯವರ ಪತ್ನಿ ಸಹನಾ ಅವರು ನನ್ನ ಮತ್ತು ನನ್ನ ಮಗುವಿನ ಭವಿಷ್ಯಕ್ಕೆ ಸರ್ಕಾರ ನೆರವಾಗಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಕಳೆದ 1 ವರ್ಷದಿಂದ ರೇಣುಕಾಸ್ವಾಮಿಯವರ ಕುಟುಂಬ ಅನುಭವಿಸುತ್ತಿರುವ ಈ ನೋವಿನ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.